Welcome back. In the last video, we discussed 2 marks questions, and here in this video, let us discuss 3 marks descriptive type questions. ಅದರಲ್ಲಿ ಫಸ್ಟ್ ಕ್ವಶನ್ 2, ಬಿಂದುವು ವೃತ್ತ ಕೇಂದ್ರವಾಗಿರುವ ವೃತ್ತದ ವ್ಯಾಸವು AB ಆಗಿದೆ. B ಬಿಂದುವಿನ ನಿರ್ದೇಶಾಂಕಗಳು 1, 4 ಆದರೆ A ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಮತ್ತು ವ್ಯಾಸದ ಉದ್ದವನ್ನು ಕಂಡುಹಿಡಿಯಿರಿ. Find the coordinates of point A where AB is the diameter of a circle whose center is 2, 3 and B is 1, 4. Also find the length of the diameter. ಇಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಕೊಟ್ಟಿದ್ದಾರೆ ಮತ್ತು ಒನ್ ಆಫ್ ದ ಎಂಡ್ ಪಾಯಿಂಟ್ಸ್ ಆಫ್ ದ ಡಯಾಮೀಟರ್ ಇದು ಕೊಟ್ಟರೆ ಏನ್ ಫೈಂಡ್ ಮಾಡ್ಬೇಕು ನಾವು ಅಂತಂದ್ರೆ ಆ ಡಯಾಮೀಟರ್ನ ಮತ್ತೊಂದು ಎಂಡ್ ಅನ್ನ ಫೈಂಡ್ ಮಾಡಬೇಕು ಮತ್ತು ಲೆಂತ್ ಆಫ್ ದ ಡಯಾಮೀಟರ್ನ ಫೈಂಡ್ ಮಾಡಬೇಕು. ಸೊ ಒಂದು ರೆಫರೆನ್ಸ್ ಡಯಾಗ್ರಾಮ್ ತಗೊಳ್ಳೋಣ. ಇದು ಗಿವನ್ ಸರ್ಕಲ್ ಅಂತ ಅನ್ಕೊಂಡ್ರೆ ಲೆಟ್ ಅಸ್ ಇಮ್ಯಾಜಿನ್ ದಟ್ ದಿಸ್ ಇಸ್ ದ ಸೆಂಟರ್. ಸೊ ಸೆಂಟರ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಲೈನ್ ಸೆಗ್ಮೆಂಟ್ ಇರುತ್ತೆ. ಆ ಲೈನ್ ಸೆಗ್ಮೆಂಟ್ ನ ನಾವು ಡಯಾಮೀಟರ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಡಾಟಾ ಇದು AB ಆಗಿರಲಿ, ಯಾಕಂದ್ರೆ ಡಯಾಮೀಟರ್ನ ಅವರು AB ಅಂತ ಕರೆದಿದ್ದಾರೆ. ಇಲ್ಲಿ ಈ ಪಾಯಿಂಟ್ ಸಪೋಸ್ ಇದನ್ನ ನಾವೇನಾದ್ರೂ O ಅಂತ ಕರೆದ್ರೆ, ಸೆಂಟರ್ ಆಗಿರೋದ್ರಿಂದ O ಅಂತ ಕರೆದ್ರೆ ಅದರ ಕೋಆರ್ಡಿನೇಟ್ಸ್ ನ ಅವ್ರು ಕೊಟ್ಟಿದ್ದಾರೆ. ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಏನಿದೆ ಅಂದ್ರೆ 2, 3 ಇದೆ. ಆಮೇಲೆ B ಅನ್ನೋ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಕೂಡ ಕೊಟ್ಟಿದ್ದಾರೆ. ಇದರ ಕೋಆರ್ಡಿನೇಟ್ಸ್ 1, 4. We have to find the coordinates of the point A, also length of AB. Since O is the midpoint of AB, ಯಾಕಂದ್ರೆ AB ಅನ್ನೋದು ಡಯಾಮೀಟರ್ ಆಗಿದ್ರೆ O ಅನ್ನೋದು ಅದರ ಮಿಡ್ ಪಾಯಿಂಟ್ ಆಗಿರ್ತದೆ. ಯಾಕಂದ್ರೆ OA ಮತ್ತು OB ದೇ ಆರ್ ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಸೊ O ವಿಲ್ ಬಿ ದ ಮಿಡ್ ಪಾಯಿಂಟ್. ಸೊ ಒಂದು ವೇಳೆ A ಅನ್ನೋ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಏನಾದ್ರೂ x, y ಆಗಿದ್ರೆ ಈ x, y ಮತ್ತು 1, 4 ಈ ಎರಡು ಪಾಯಿಂಟ್ ಗಳ ಮಿಡ್ ಪಾಯಿಂಟ್ ಯಾವುದು ಅಂತಂದ್ರೆ 2, 3. ಸೊ ಈ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ವಿ ವಿಲ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ A. ಸೊ ವಿ ನೋ ದಟ್ ಮಿಡ್ ಪಾಯಿಂಟ್ ಆಫ್ ಗಿವನ್ 2 ಪಾಯಿಂಟ್ಸ್ is given by x1 plus x2 by 2 and y1 plus y2 by 2. ಇದು x, y ಅನ್ನೋದು ಒಂದು ಮಿಡ್ ಪಾಯಿಂಟ್ ಆಗಿದ್ರೆ ಮತ್ತು x1 y1 and x2 y2 ಅನ್ನೋದು 2 ಪಾಯಿಂಟ್ಸ್ ಆಗಿದ್ರೆ ಅವೆರಡು ಪಾಯಿಂಟ್ ಗಳನ್ನ ಜಾಯಿನ್ ಮಾಡ್ತಕ್ಕಂಥ ಲೈನ್ ಸೆಗ್ಮೆಂಟ್ ನ ಮಿಡ್ ಪಾಯಿಂಟ್ ಏನಾಗಿರುತ್ತೆ ಅಂತಂದ್ರೆ x1 plus x2 by 2 y1 plus y2 by 2. ಸೊ ಇದು ಫಾರ್ಮುಲಾ. ಈ xy ಗೂ ಮತ್ತು ಈ xy ಗೂ ನೀವು ಕಂಪೇರ್ ಮಾಡಬಾರ್ದು. ಇಲ್ಲಿ x, y ಅನ್ನೋದು ಇದು ಮಿಡ್ ಪಾಯಿಂಟ್. ನಾನು ಇಲ್ಲಿ x, y ಈ ಪಾಯಿಂಟ್ ಅಂತ ರೆಪ್ರೆಸೆಂಟ್ ಮಾಡಕ್ಕೆ ನಾನು ತಗೊಂಡಿದ್ದೀನಿ ಅಷ್ಟೇ. ಸೊ ಆಕ್ಚುಯಲ್ ಮಿಡ್ ಪಾಯಿಂಟ್ ಇಲ್ಲಿ 2, 3 ಇದೆ. ಸೊ ಏನೇನು ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬರ್ಕೊಳ್ತೀನಿ ನಾನು. A ನಾವೇ ತಗೊಂಡಿದ್ದೀವಿ x, y ಅಂತೇಳಿ. ಇನ್ನು ಸೆಂಟರ್ ಆಫ್ ದ ಸರ್ಕಲ್ 2, 3 ಇದೆ. ಆಮೇಲೆ ಒನ್ ಆಫ್ ದ ಎಂಡ್ ಪಾಯಿಂಟ್ಸ್ ಆಫ್ ದ ಡಯಾಮೀಟರ್ B 1, 4 ಇದೆ. ಸೊ ಬೈ ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಸೊ ಮಿಡ್ ಪಾಯಿಂಟ್ ಯಾವುದು ಇಲ್ಲಿ ಅಂತಂದ್ರೆ 2, 3 is the midpoint. Therefore 2, 3 should be equal to x1 plus x2 by 2. ಇದು x1 ಆದ್ರೆ ಇದು x2. Therefore x plus 1 by 2, y1 plus y2 by 2. So y1 ಅಂದ್ರೆ y, y2 ಅಂದ್ರೆ 4. Therefore y plus 4 by 2. ಈಗ x ಕೋಆರ್ಡಿನೇಟ್ ಮತ್ತು y ಕೋಆರ್ಡಿನೇಟ್ ಗಳನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ x ಕೋಆರ್ಡಿನೇಟ್ ಯಾವುದು x plus 1 by 2. ಅದರ ಕರೆಸ್ಪಾಂಡಿಂಗ್ x ಕೋಆರ್ಡಿನೇಟ್ ಇಲ್ಲಿ 2. ಸೊ x plus 1 by 2 ನ 2 ಗೆ ಕಂಪೇರ್ ಮಾಡಬೇಕು. y plus 4 by 2 ನ -3 ಗೆ ಕಂಪೇರ್ ಮಾಡಬೇಕು. Therefore we get x plus 1 by 2 equals to 2 and y plus 4 by 2 equals to -3. So on simplification we get x plus 1 equal to 2 2s are 4 and x is equal to 4 minus 1 and finally we get x equal to 3. X value siktu. Similarly y plus 4 equal to -6. 2 3s are 6. So y equal to -6 minus 4
and y equal to -10. Therefore, the coordinates of the point A are will be equal to 3, -10. ಸೊ ಈ ಪಾಯಿಂಟ್ ಏನಾಗಿರುತ್ತೆ 3, -10 ಆಗಿರುತ್ತೆ. ಸೊ ಒಂದು ಪಾರ್ಟ್ ಇದರಲ್ಲಿ ಕಂಪ್ಲೀಟ್ ಆಯಿತು. ಇನ್ನೊಂದು ಪಾರ್ಟ್ ಆಫ್ ದ ಕ್ವಶನ್ ಏನು ಅಂತಂದ್ರೆ ಟು ಫೈಂಡ್ ಲೆಂತ್ ಆಫ್ ದ ಡಯಾಮೀಟರ್. ಇಲ್ಲಿ 3, -10 ಮತ್ತು 1, 4 ಈ ಎರಡು ಪಾಯಿಂಟ್ ಗಳನ್ನ ಸೇರಿಸ್ತಕ್ಕಂಥ ಲೈನ್ ಸೆಗ್ಮೆಂಟ್ ನ ಡಿಸ್ಟೆನ್ಸ್ ನ ಫೈಂಡ್ ಮಾಡಬೇಕು. ಇಲ್ಲಿ ನಾವೇನ್ ಯೂಸ್ ಮಾಡ್ತೀವಿ ಅಂತಂದ್ರೆ ವಿ ವಿಲ್ ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್, ಅಥವಾ x2 - x1 ಅಂತನಾದ್ರೂ ಹೇಳ್ಬೋದು, x1 - x2 ಅಂತನಾದ್ರೂ ಹೇಳ್ಬೋದು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಇರೋದು ಇದು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇಲ್ಲಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ಈ ಕೆಳಗಡೆ x2 - x1 ಅಂತ ಬರೆದ್ರೂ ನಡೀತದೆ, x1 - x2 ಅಂತ ಬರೆದ್ರೂ ನಡೀತದೆ. ಇಲ್ಲೂ ಅಷ್ಟೇ y2 - y1 ಅಂತನಾದ್ರೂ ಬರಿಬಹುದು, y1 - y2 ಅಂತನಾದ್ರೂ ಬರಿಬಹುದು ಬಿಕಾಸ್ ಆಫ್ ದಿಸ್ ಸ್ಕ್ವೇರ್. ಸೊ ಇಲ್ಲಿ ಒಂದು ಪಾಯಿಂಟ್ ಯಾವುದು ಅಂತಂದ್ರೆ 3, -10. ಸೊ x1 y1 ಅಂತ ಅನ್ಕೊಂಡ್ರೆ ಇದನ್ನ x2 y2 ಅಂತ ಅನ್ಕೊಂಡ್ರೆ ಡಿಸ್ಟೆನ್ಸ್ ಬಿಟ್ವೀನ್ AB ದಟ್ ಈಸ್ AB ಈಕ್ವಲ್ ಟು ರೂಟ್, ನಾನಿಲ್ಲಿ x1 - x2 ಅಂತ ಅನ್ಕೊಳ್ತೀನಿ, 3 - 1 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ಅಂತ ಅನ್ಕೊಂಡ್ರೆ -10 - 4 y1 - y2 ಹೋಲ್ ಸ್ಕ್ವೇರ್. This is equal to square root of 3 - 1 is 2 square plus -10 - 4 ಅಂತಂದ್ರೆ -14 ಆಗುತ್ತೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾನು ಜಸ್ಟ್ 14 ಸ್ಕ್ವೇರ್ ಅಂತ ಬರ್ಕೊಳ್ತೀನಿ, ಯಾಕಂದ್ರೆ ಸ್ಕ್ವೇರ್ ಇರೋದ್ರಿಂದ ಆ ನೆಗೆಟಿವ್ ನಾನು ತೆಗಿಬಹುದು, ಇಗ್ನೋರ್ ಮಾಡಬಹುದು. 2 square is 4 plus 16 square is 196. 4 yes 196 and 196 plus 4 ಅಂತಂದ್ರೆ 200. ಸೊ ಇಷ್ಟಾದ್ರೂ ಬಿಡಬಹುದು, ಅಥವಾ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋದಾದ್ರೆ 200 ಕ್ಯಾನ್ ಬಿ ರಿಟನ್ ಆಸ್ 100 into 2. Square root of 100 is 10 and 2 will be inside the square root. Therefore 10√2 units. 10√2 units is the length of the diameter. Next question, ಛೇದವನ್ನು ಅಕರ್ಣೀಕರಿಸಿ ಸಂಕ್ಷೇಪಿಸಿ. ಸಿಂಪ್ಲಿಫೈ ಬೈ ರಾಷನಲೈಸಿಂಗ್ ದ ಡಿನಾಮಿನೇಟರ್. ಇಲ್ಲಿ ಡಿನಾಮಿನೇಟರ್ಸ್ ನಾವೇನ್ ಮಾಡಬೇಕು, ರಾಷನಲೈಸ್ ಮಾಡಬೇಕು. ಒಂದು ವೇಳೆ √a ಪ್ಲಸ್ √b ಅಂತ ಏನಾದ್ರೂ ಒಂದು ಸೆರಡ್ ಕೊಟ್ಟಿದ್ರೆ ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗಿರುತ್ತೆ ಅಂತಂದ್ರೆ √a ಮೈನಸ್ √b ಆಗಿರುತ್ತೆ. ಒಂದು ವೇಳೆ √a ಮೈನಸ್ √b ಅಂತ ಕೊಟ್ಟಿದ್ರೆ ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ √a ಪ್ಲಸ್ √b ಆಗಿರುತ್ತೆ. ಸೊ ಇವು ಅವುಗಳ ಕರೆಸ್ಪಾಂಡಿಂಗ್ ರಾಷನಲೈಸಿಂಗ್ ಫ್ಯಾಕ್ಟರ್ಸ್. ಇಲ್ಲಿ ಏನನ್ನ ರಾಷನಲೈಸ್ ಮಾಡಿ ಅಂತ ಹೇಳ್ತಿದ್ದಾನೆ ಅಂತಂದ್ರೆ ಡಿನಾಮಿನೇಟರ್ ಗಳನ್ನ ರಾಷನಲೈಸ್ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ನ್ಯೂಮರೇಟರ್ ಗಳ ಬಗ್ಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಈ ರೀತಿ ಇದೆ, 2 ಡಿವೈಡೆಡ್ ಬೈ √5 ಪ್ಲಸ್ √3 ಪ್ಲಸ್ 1 ಡಿವೈಡೆಡ್ ಬೈ √7 ಮೈನಸ್ √2 ಮೈನಸ್ √6 ಮೈನಸ್ √3 ಡಿವೈಡೆಡ್ ಬೈ √5 ಪ್ಲಸ್ √2 ಅಂತ ಇದೆ. ಇಲ್ಲಿ ಡಿನಾಮಿನೇಟರ್ಸ್ ಯಾವುದು ಅಂತಂದ್ರೆ √5 ಪ್ಲಸ್ √3, √7 ಮೈನಸ್ √2, √5 ಪ್ಲಸ್ √2. ಇವುಗಳ ಕರೆಸ್ಪಾಂಡಿಂಗ್ ರಾಷನಲೈಸಿಂಗ್ ಫ್ಯಾಕ್ಟರ್ಗಳಿಂದ ನಾವೇನ್ ಮಾಡಬೇಕು, ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ರಾಷನಲೈಸ್ ಆಗುತ್ತೆ. ದೇರ್ಫೋರ್ √5 ಪ್ಲಸ್ √3 ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ √5 ಮೈನಸ್ √3, ಇಲ್ಲಿ ಪ್ಲಸ್ ಇದ್ರೆ ಮೈನಸ್. ಸೊ ಆ √5 ಮೈನಸ್ √3 ನ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು √5 ಮೈನಸ್ √3 ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದೀನಿ, ಅದನ್ನ ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ √5 ಪ್ಲಸ್ √3 ಮೊದಲೇ ಇತ್ತು, ಇಲ್ಲಿ √5 ಮೈನಸ್ √3 ನಾನು ಮಲ್ಟಿಪ್ಲೈ ಮಾಡಬೇಕು. ಇದು ಫಸ್ಟ್ ಟರ್ಮ್ ಆಯ್ತು. ಸೇಮ್ ಅದೇ ರೀತಿ ಸೆಕೆಂಡ್ ಟರ್ಮ್ ಅಲ್ಲಿ √7 ಮೈನಸ್ √2 ಇದೆ, ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ √7 ಪ್ಲಸ್ √2. ಇದನ್ನು ಕೂಡ ನಾವು ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು √7 ಪ್ಲಸ್ √2 ಇದು ನ್ಯೂಮರೇಟರ್ಗೆ ಆಯಿತು. ಡಿನಾಮಿನೇಟರ್ಗೆ √7 ಮೈನಸ್ √2 ಮೊದಲೇ ಇತ್ತು, ಇದಕ್ಕೆ √7 ಪ್ಲಸ್ √2 ಇಂದ ಮಲ್ಟಿಪ್ಲೈ ಮಾಡೋಣ. ಸಿಮಿಲರ್ಲಿ √6 ಮೈನಸ್ √3 ಅದೇ ಆಸ್ ಇಟ್ ಈಸ್ ಇರಲಿ ನ್ಯೂಮರೇಟರ್ ಅಲ್ಲಿ, √5 ಪ್ಲಸ್ √2 ನ ರಾಷನಲೈಸಿಂಗ್ ಫ್ಯಾಕ್ಟರ್
√5 minus √2 whole divided by √5 plus √2 into √5 minus √2. ಈಗ ನ್ಯೂಮರೇಟರ್ ಏನಾಗುತ್ತೆ ಅಂದ್ರೆ 2 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಬೇಡ, 2 ಮಲ್ಟಿಪ್ಲೈ ಮಾಡೋದು ಬೇಡ, 2 ಆಸ್ ಇಟ್ ಈಸ್ ಇರ್ಲಿ ಹಂಗೇನೆ. 2 into √5 minus √3 ಡಿವೈಡೆಡ್ ಬೈ, ನೋಡಿ ಇದು a plus b into a minus b. ರಾಷನಲೈಸಿಂಗ್ ಫ್ಯಾಕ್ಟರ್ನ ಯಾವಾಗ ಮಲ್ಟಿಪ್ಲೈ ಮಾಡ್ತೀವಲ್ಲ ಪ್ರತಿ ಟರ್ಮ್ ಇದೇ ರೀತಿ ಕನ್ವರ್ಟ್ ಆಗುತ್ತೆ. a plus b into a minus b ಫಾರ್ಮ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ a plus b into a minus b is nothing but a square minus b square. ಇಲ್ಲಿ √5 ಸ್ಕ್ವೇರ್ ಮೈನಸ್ √3 ಸ್ಕ್ವೇರ್ ಆಗುತ್ತೆ. ಒಂದು ನಾನು ತೋರಿಸ್ತೀನಿ ನಿಮಗೆ, √5 ಸ್ಕ್ವೇರ್ ಮೈನಸ್ √3 ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ನಮಗೆ 5 minus 3 ಮಾತ್ರ ಉಳಿತದೆ. ಸೊ ಪ್ರತಿ ಡಿನಾಮಿನೇಟರ್ ಇದೇ ರೀತಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ 5 minus 3 is nothing but 2. ಸಿಮಿಲರ್ಲಿ ಇಲ್ಲಿ ಏನು ಉಳಿದಿದೆ, √7 plus √2 ಇದೆ. ಇಲ್ಲೂ ಅಷ್ಟೇನೆ a plus b into a minus b, ದಟ್ ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಅಂದ್ರೆ √7 ಸ್ಕ್ವೇರ್ ಅಂತಂದ್ರೆ 7, √2 ಸ್ಕ್ವೇರ್ ಅಂತಂದ್ರೆ 2, ಅದು ಮೈನಸ್ ಅಲ್ಲಿ ಇರ್ತದೆ ಬಿಕಾಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಆಗೋದ್ರಿಂದ. ಸೊ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 7 minus 2 ಅಂತಂದ್ರೆ 5 ಬರುತ್ತೆ. ಇನ್ನು ಇಲ್ಲಿ ಥರ್ಡ್ ಟರ್ಮಿಗೆ ಬಂದಾಗ ಮೈನಸ್ ನ್ಯೂಮರೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ನಾವು, ಮೈನಸ್ ಹೊರಗಡೆ ಇರಲಿ. √6 into √5 ಅಂತಂದ್ರೆ √6 5 30, √30 ಆಯ್ತು. ಪ್ಲಸ್ ಇಂಟು ಮೈನಸ್ ಮೈನಸ್, √6 into √2 ಅಂತಂದ್ರೆ √12, ಮೈನಸ್ ಇಂಟು ಪ್ಲಸ್ ಮೈನಸ್, √3 into √5 ಅಂತಂದ್ರೆ √15, ಮೈನಸ್ ಇಂಟು ಮೈನಸ್ ಪ್ಲಸ್, √3 into √2 ಅಂದ್ರೆ √6. ಈ ಎಲ್ಲ ಟರ್ಮ್ಗಳಿಗೆ ಈ ಮೈನಸ್ ಅಪ್ಲೈ ಆಗುತ್ತೆ, ಅದು ಕಂಪ್ಲೀಟ್ ಆಗಿ ಹೊರಗಡೆ ಇರಲಿ. ಇದು ಅಷ್ಟೇ a plus b into a minus b ಆದ್ರೆ 5 minus 2 ದಟ್ ಈಸ್ 3. ಸೊ ಇದಕ್ಕಿಂತಲೂ ಮುಂದೆ ಹೋಗೋದಾದ್ರೆ ಈ 2 ಮಾತ್ರ ಇಲ್ಲಿ ನಾವೇನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಇದನ್ನ ಬಿಟ್ರೆ ಮತ್ತೇನು ಇಲ್ಲಿ ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ಆನ್ಸರ್, √5 minus √3 ಪ್ಲಸ್ √7 ಪ್ಲಸ್ √2 by 5 ಮೈನಸ್ √30 ಮೈನಸ್ ಈ √12 ಮಾತ್ರ ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು. 4 3 12 ಅಂತ ಬರೆದು 4ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ 2√3, ಇದೊಂದನ್ನ ಈ ರೀತಿ ಬರಿಬಹುದು ಅಷ್ಟೇ. 2√3 ಮೈನಸ್ √15 ಪ್ಲಸ್ √6 ಹೋಲ್ ಡಿವೈಡ್ ಬೈ 3. ಸೊ ಇಷ್ಟು ಮಾತ್ರ ಸಿಂಪ್ಲಿಫೈ ಮಾಡೋಕ್ಕಾಗೋದು. ಇದರ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಒನ್, ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಿರಿ. ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ. x plus 1/2 plus y minus 1/3 equal to 9 ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಮತ್ತೊಂದು ಈಕ್ವೇಶನ್ x minus 1/3 plus y plus 1/2 equal to 8 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಈಕ್ವೇಶನ್ ಕನ್ಸಿಡರ್ ಮಾಡ್ತೀನಿ. x plus 1/2 plus y minus 1/3 equals to 9. ಈಗ LCM ತಗೊಂಡ್ರೆ 6 ಬರುತ್ತೆ, 3 ಈ ಕಡೆ 2 ಈ ಕಡೆ ಮಲ್ಟಿಪ್ಲೈ ಆದ್ರೆ 3 into x plus 1 ದಟ್ ಈಸ್ 3x plus 3 ಪ್ಲಸ್ 2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 2 into y minus 1 ಆಗುತ್ತೆ, ದಟ್ ಈಸ್ 2y minus 2. ಸೊ ಹೋಲ್ ಡಿವೈಡ್ ಬೈ 6 ಆಯಿತು, ಇಟ್ ಈಸ್ ಈಕ್ವಲ್ ಟು 9. 3x ಪ್ಲಸ್ 2y ಪ್ಲಸ್ 3 minus 2 ಅಂತಂದ್ರೆ ಪ್ಲಸ್ 1 ಅಂಡ್ ಇಟ್ ಈಸ್ ಈಕ್ವಲ್ ಟು, ಈ 6 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 9s 54. ಸೊ ವಿ ಗೆಟ್ 3x ಪ್ಲಸ್ 2y ಈಕ್ವಲ್ಸ್ ಟು ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಆಗುತ್ತೆ. ಸೊ 54 minus 1 ಅಂತಂದ್ರೆ 53. ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಇದೇ ರೀತಿ ಸೆಕೆಂಡ್ ಈಕ್ವೇಶನ್ ತಗೊಂಡು ಅದನ್ನು ಕೂಡ ಇನ್ ಟರ್ಮ್ಸ್ ಆಫ್ ಎಕ್ಸ್ ವೈ ಬರೋ ತರ ಸಾಲ್ವ್ ಮಾಡು. ಇಲ್ಲೂ ಕೂಡ ಎಕ್ಸ್ ವೈ ಇದೆ, ಆದ್ರೆ ಇಲ್ಲಿ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಫಾರ್ಮಲ್ ಇದೆ, ಇದು ಸ್ವಲ್ಪ ಸಿಂಪ್ಲೆಸ್ಟ್ ಫಾರ್ಮ್. ಇನ್ನು ಸೆಕೆಂಡ್ ಈಕ್ವೇಶನ್ ತಗೊಂಡ್ರೆ ಎಕ್ಸ್ ಮೈನಸ್ 1/3 ಪ್ಲಸ್ ವೈ ಪ್ಲಸ್ 1/2 ಈಕ್ವಲ್ಸ್ ಟು 8. ಇಲ್ಲೂ ಕೂಡ LCM 6 ಬರುತ್ತೆ. ಸೊ ಈ 2 ಇಲ್ಲಿಗೆ ಮಲ್ಟಿಪ್ಲೈ ಆಗಬೇಕು, ಈ 3 ಇಲ್ಲಿಗೆ ಮಲ್ಟಿಪ್ಲೈ ಆಗಬೇಕು. 2 into x minus 1, ಸೊ ಮಲ್ಟಿಪ್ಲೈ ಮಾಡಿದ್ರೆ 2x minus 2 ಆಯಿತು, ಪ್ಲಸ್ 3 into y plus 1 ಮಲ್ಟಿಪ್ಲೈ ಮಾಡಿದ್ರೆ 3y plus 3 and it is equal to 8. Now we get 2x plus 3y minus 2 plus 3 ಅಂತಂದ್ರೆ plus 1 and it is equal to 6 ಕ್ರಾಸ್ ಮಲ್ಟಿಪ್ಲೈ ಆದ್ರೆ 6 8s 48. So we get 2x plus 3y plus 1 plus 1 ಬೇಡ, plus 1 ನ ರೈಟ್ ಸೈಡ್ ತಗೊಂಡ್ಬೇಡ, ಮೈನಸ್ 1 ಆಯಿತು. 48 minus 1 ಅಂತಂದ್ರೆ 47. ಇದನ್ನ ಈಕ್ವೇಶನ್ ನಂಬರ್ 2 ಅನ್ಕೊಂಡು. ಈಗ ಸಾಲ್ವಿಂಗ್ 1 and 2. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ವೇರಿಯೇಬಲ್ ನ ಕೋಎಫಿಷಿಯಂಟ್ ಗಳನ್ನ ಸೇಮ್ ಮಾಡ್ಕೊಳ್ಬೇಕು. ಇಲ್ಲಿ x ನ ಕೋಎಫಿಷಿಯಂಟ್ 2 ಇದೆ, ಇಲ್ಲಿ x ಕೋಎಫಿಷಿಯಂಟ್ 3 ಇದೆ.
ಸೊ ಏನ್ ಮಾಡೋಣ ಅಂತಂದ್ರೆ ಇದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡೋಣ, 3 2 6 ಆಗುತ್ತೆ. ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡೋಣ, ಇಲ್ಲಿ 2 3 6 ಆಗುತ್ತೆ. ಸೊ ದಟ್ ದ ಕೋಎಫಿಷಿಯಂಟ್ಸ್ ಆಫ್ ದ ಎಕ್ಸ್ ವಿಲ್ ಬಿ ಸೇಮ್. ಸೊ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಎಕ್ಸ್ ಎಲಿಮಿನೇಟ್ ಆಗುತ್ತೆ, ವಿ ಗೆಟ್ ದ ವ್ಯಾಲ್ಯೂ ಆಫ್ ವೈ. ಇಲ್ಲಿಂದ ಏನ್ ಮಾಡೋದು ಅಂತಂದ್ರೆ 2 ಮೈನಸ್ 1. ಸೊ ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ವೈ. 2 ಮಾಡಬೇಕಾದ್ರೆ ಈ 3 ನ ಮಲ್ಟಿಪ್ಲೈ ಮಾಡಿನೇ ಬರೀಬೇಕಾಗ್ತದೆ. 3 2 6x ಪ್ಲಸ್ 3 3 9y ಇಟ್ ಈಸ್ ಈಕ್ವಲ್ ಟು 3 ಇಂಟು 47. 3 7 21, 3 4 12 2 14. ಇನ್ನು ಈಕ್ವೇಶನ್ ನಂಬರ್ 1 ನಲ್ಲಿ 2 ಮಲ್ಟಿಪ್ಲೈ ಮಾಡಬೇಕು. 2 3 6x 4y ಈಕ್ವಲ್ಸ್ ಟು 2 3 6 2 10 ಅಂದ್ರೆ 106. ಸೊ ಮೈನಸ್ ಮೈನಸ್ ಮೈನಸ್, ಯಾಕಂದ್ರೆ ಇಲ್ಲೆಲ್ಲ ಪ್ಲಸ್ ಪ್ಲಸ್ ಇರೋದ್ರಿಂದ 6x ಕ್ಯಾನ್ಸಲ್ ಆಯಿತು. 9y ಮೈನಸ್ 4y ಅಂತಂದ್ರೆ ವಿ ಗೆಟ್ 5y ಈಕ್ವಲ್ಸ್ ಟು, ಇಲ್ಲಿ 1ರಲ್ಲಿ 6 ಹೋಗಲ್ಲ, 3 ಮಾಡ್ಕೊಂಡು 11 ಮಾಡ್ಕೊಂಡ್ರೆ 11ರಲ್ಲಿ 6 ಹೋದ್ರೆ 5, 3 ಮೈನಸ್ 0 ಇಸ್ 3. ಸೊ ಡಿವೈಡ್ ಮಾಡಿ, 5 1 5 7. ದೇರ್ಫೋರ್ ದ ವ್ಯಾಲ್ಯೂ ಆಫ್ y ಈಸ್ 7. ಒಂದು ವ್ಯಾಲ್ಯೂ ಸಿಕ್ತು. ಈ y ಈಕ್ವಲ್ ಟು 7 ಅನ್ನ ನಾನು ಯಾವ್ದಾದ್ರು ಒಂದು ಈಕ್ವೇಶನ್ ಹಾಕ್ತೀನಿ. ಸೊ ಪುಟ್ y ಈಕ್ವಲ್ ಟು 7 ಇನ್ ಈಕ್ವೇಶನ್ ನಂಬರ್ 1. 3x ಪ್ಲಸ್ 2 ಇಂಟು y ಅಂದ್ರೆ 7 ಇದೆ ಅಂಡ್ ಇಟ್ ಈಸ್ ಈಕ್ವಲ್ ಟು 53. 3x ಪ್ಲಸ್ 2 7 14 ಈಕ್ವಲ್ ಟು 53. 3x ಈಕ್ವಲ್ ಟು 53 ಮೈನಸ್ 14. ಸೊ 3x ಈಕ್ವಲ್ ಟು ಇದು 4 ಮಾಡ್ಕೊಂಡು 13 ಮಾಡಿದ್ರೆ 13ರಲ್ಲಿ 4 ಹೋದ್ರೆ 9, 4ರಲ್ಲಿ 1 ಹೋದ್ರೆ 3. ಡಿವೈಡ್ ಮಾಡಿದ್ರೆ 3 1 3 3. ದೇರ್ಫೋರ್ ದ x ಈಸ್ ಈಕ್ವಲ್ ಟು 13. Therefore, the values of x and y are 13 and 7 respectively. Next question, x to the power of a equal to y, y to the power of b equal to z and z to the power of c equal to x ಆದರೆ a b c equal to 1 ಎಂದು ಸಾಧಿಸಿ. ಸೊ a b c equal to 1 ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ನಾನು ರಿವರ್ಸ್ ಹೋಗ್ತೀನಿ. z to the power of c equal to x ಅಂತ ಇದೆ, ಹೌದಾ? ಸೊ x ಅಂತಂದ್ರೆ ಏನು? z to the power of c. ಈ x equal to z to the power of c ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ x ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. So first consider x to the power of a equal to y. So in place of x, let us fill z to the power of c. Whole to the power of a ಇದೆ, ಅದು ಹಂಗೆ ಇರಲಿ. ಇಲ್ಲಿ ರೀಸನ್ ಏನು? ಬಿಕಾಸ್ z to the power of c is nothing but x. ಇದು a to the power of m whole to the power of n ಫಾರ್ಮಲ್ ಇದೆ. a to the power of m whole to the power of n is nothing but a to the power of m into n. ಅಂದ್ರೆ ಪವರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಪವರ್ಸ್ ಅಲ್ಲಿ ಏನೇನಿದೆ? c ಇದೆ, ಇಲ್ಲಿ a ಇದೆ. ಸೊ c into a, it is nothing but ac and it is equal to y. Again, z ಅಂತಂದ್ರೆ ಏನಿದೆ? ಇಲ್ಲಿ y to the power of b ಇದೆ. ಸೊ ಇನ್ ಪ್ಲೇಸ್ ಆಫ್ z ಸಬ್ಸ್ಟಿಟ್ಯೂಟ್ y to the power of b. ಸೊ y to the power of b ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಮೇಲ್ಗಡೆ ac ಇದೆ and it is equal to y. ಇಲ್ಲೂ ಕೂಡ ರೀಸನ್ ಏನು ಅಂತಂದ್ರೆ z ಅಂತಂದ್ರೆ y to the power of b. ಅಗೇನ್ ಸೇಮ್ ಫಾರ್ಮುಲಾ, ಇಲ್ಲಿ ಪವರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ದೇರ್ಫೋರ್ y to the power of b into ac, ಅದನ್ನ a b c ಅಂತ ಬರಿಬಹುದು. ಸೊ ಇಲ್ಲಿ y to the power of ಏನಿಲ್ಲ ಅಂತಂದ್ರೆ 1 ಇರುತ್ತೆ. when the bases are equal, exponents can be compared. ಸೊ ಎಕ್ಸ್ಪೋನೆಂಟ್ಗಳು ಅಥವಾ ಪವರ್ಗಳನ್ನ ಕಂಪೇರ್ ಮಾಡಿದ್ರೆ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ a b c is equal to 1. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿರೋದು. hence the proof. ಒಂದು ಮೊಬೈಲ್ ಫೋನ್ನ ಬೆಲೆಯು ರೂಪಾಯಿ 20,000. ಒಬ್ಬ ವ್ಯಕ್ತಿಯು ಅದನ್ನು ರೂಪಾಯಿ 8,000ಕ್ಕೆ ನಗದು ನೀಡಿ ಕೊಂಡುಕೊಂಡ ನಂತರ ಪ್ರತಿ ತಿಂಗಳು ರೂಪಾಯಿ 1,000ದಂತೆ 13 ಕಂತುಗಳಲ್ಲಿ ಉಳಿದ ಹಣವನ್ನು ಪಾವತಿಸುತ್ತಾನೆ. ಹಾಗಾದರೆ ಬಡ್ಡಿ ದರವನ್ನ ಕಂಡುಹಿಡಿಯಿರಿ. ದ ಕಾಸ್ಟ್ ಆಫ್ ಎ ಮೊಬೈಲ್ ಫೋನ್ ಈಸ್ rupees 20,000. ಎ ಪರ್ಸನ್ ಬಾಟ್ ಇಟ್ ಬೈ ಪೇಯಿಂಗ್ rupees 8,000 ಕ್ಯಾಶ್ ಡೌನ್ and agreed to pay the balance in 13 monthly installments of rupees 1,000 each. Find the rate of interest. ಆಕ್ಚುಲ್ ಆಗಿ ಟೋಟಲ್ ಪ್ರೈಸ್ ಎಷ್ಟಿತ್ತು ಅಂದ್ರೆ 20,000 ಇತ್ತು. ಅವನು ಸ್ಟಾರ್ಟಿಂಗ್ ಎಷ್ಟು ರೂಪಾಯಿ ಕೊಡ್ತಾನೆ ಅಂತಂದ್ರೆ 8,000 ಕೊಟ್ಟು ರಿಮೈನಿಂಗ್ ಅಮೌಂಟ್ ಅನ್ನ ನಾನು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಅಂತಂದ್ರೆ 13 ಇನ್ಸ್ಟಾಲ್ಮೆಂಟ್ಸ್. ಮತ್ತು ಪ್ರತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಪೇ ಮಾಡಬೇಕು? 1,000 rupees ಪೇ ಮಾಡಬೇಕು. ಸೊ ಈ ರೀತಿ ಏನಾದರೂ ಪೇ ಮಾಡ್ತಾ ಹೋದ್ರೆ
ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಈಗ ಆಕ್ಚುಲ್ ಕಾಸ್ಟ್ ಆಫ್ ಫೋನ್ ಅಥವಾ ಮೊಬೈಲ್ ಎಷ್ಟಿದೆ ಇಲ್ಲಿ? 20,000 ಇದೆ. ಇನ್ನು ಅವನು ಪೇ ಮಾಡಿರೋದು 8,000. ಸೊ ಬ್ಯಾಲೆನ್ಸ್ ಎಷ್ಟಾಯ್ತು? ಹಾಗಾದ್ರೆ ಬ್ಯಾಲೆನ್ಸ್ ಇನ್ನು ಪೇ ಮಾಡಬೇಕಾಗಿರೋದು 20,000 ಮೈನಸ್ 8,000, ಅಂದ್ರೆ ಇನ್ನು 12,000 ಅವನು ಕೊಡ್ಬೇಕು, 12,000. ಇನ್ನು ಅವನು ಪ್ರತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಕೊಡ್ತೀನಿ ಅಂತ ಹೇಳಿದಾನೆ ಅಂತಂದ್ರೆ 1,000. ಈ ರೀತಿ ಎಷ್ಟು ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಕೊಡ್ತೀನಿ ಅಂತ ಹೇಳಿದಾನೆ ಅಂತಂದ್ರೆ 13 ಇನ್ಸ್ಟಾಲ್ಮೆಂಟ್ಸ್. ಹಾಗಾದ್ರೆ ಟೋಟಲ್ ಅಮೌಂಟ್ ಪೇಡ್ ಬೈ ದಟ್ ಪರ್ಸನ್ ಇನ್ 13 ಇನ್ಸ್ಟಾಲ್ಮೆಂಟ್ಸ್ ಈಸ್, ಸೊ ಟೋಟಲ್ ಅಮೌಂಟ್ ಇದು ರಿಮೈನಿಂಗ್ ಅಮೌಂಟೇ ಅವನು ಆಕ್ಚುಲಿ ಪೇ ಮಾಡ್ತಾ ಇರೋದು, ಬಟ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ತಾ ಇದ್ದಾನೆ. ಟೋಟಲ್ ಅಮೌಂಟ್ ಪೇಡ್ ಬೈ ಹಿಮ್ ಇನ್ 13 ಇನ್ಸ್ಟಾಲ್ಮೆಂಟ್ಸ್. ಸೊ ಎಷ್ಟು ಅಂತಂದ್ರೆ 13 ಇಂಟು 1,000. ಸೊ ಟೋಟಲ್ ಆಗಿ ಅವನು 13,000 ಪೇ ಮಾಡ್ತಾನೆ. ಆಕ್ಚುಲಿ ಪೇ ಮಾಡಬೇಕಾಗಿದ್ದು 12,000, ಇದು ಬ್ಯಾಲೆನ್ಸ್ ಇದ್ದಿದ್ದು. ಆದ್ರೆ ಇನ್ಸ್ಟಾಲ್ಮೆಂಟ್ಸ್ ಆಗಿದ್ದರಿಂದ 13,000 ಪೇ ಮಾಡಬೇಕಾಯ್ತು. ಹಾಗಾದ್ರೆ ಎಕ್ಸ್ಟ್ರಾ ಎಷ್ಟು ಅಮೌಂಟ್ ಪೇ ಮಾಡ್ದ ಅಂತಂದ್ರೆ 1,000 rupees ಎಕ್ಸ್ಟ್ರಾ ಪೇ ಮಾಡ್ದ. ಆ 1,000 rupees ಏನಾಗುತ್ತೆ ಇಲ್ಲಿ ನಮಗೆ ಅಂದ್ರೆ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 13,000 ಮೈನಸ್ 12,000, ದಟ್ ಈಸ್ 1,000. ಸೊ 1,000 ಇಂಟ್ರೆಸ್ಟ್, ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು. ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ ಸದ್ಯಕ್ಕೆ ಎಷ್ಟಾಗುತ್ತೆ ಅಂದ್ರೆ 12,000, ಯಾಕಂದ್ರೆ ಇಲ್ಲಿ 8,000 ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 12,000 ನಮಗೆ ಪ್ರಿನ್ಸಿಪಲ್ ಅಮೌಂಟ್, ಇದು ಪಿ. ಇನ್ನು ಟೈಮ್ ಎಷ್ಟಾಗುತ್ತೆ ಅಂತಂದ್ರೆ 13 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳಿರೋದ್ರಿಂದ ಯೂಶುವಲಿ ನಾವು PTR/100 ಅಂತ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಅದು ಇಯರ್ಲಿ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಹಾಗಾಗಿ ಇಲ್ಲಿ ಮಂತ್ಲಿ ಅಂತ ಹೇಳಿರೋದ್ರಿಂದ ನಾವು ಟೈಮ್ ನಾವು 13/12 ಅಂತ ತಗೋಬೇಕು. 13/12 ಇಯರ್ಸ್. ಓಕೆ, ಈಗ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ SI ಅಥವಾ I ಈಕ್ವಲ್ ಟು PTR/100 ಅಂತ ಇದೆ. ನನಗೆ R ಬೇಕಾಗಿದೆ, therefore R ಈಕ್ವಲ್ ಟು 100 ಇಂಟು I ಅಂದ್ರೆ ಇಂಟ್ರೆಸ್ಟ್ ಡಿವೈಡೆಡ್ ಬೈ P ಇಂಟು T. ಸೊ ಇದು ಫಾರ್ಮುಲಾ. therefore R ಈಕ್ವಲ್ ಟು 100 ಇಂಟು ಇಂಟ್ರೆಸ್ಟ್ ಎಷ್ಟು ಅಂದ್ರೆ 1,000 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ 12,000 ಇಂಟು ಟೈಮ್ ಎಷ್ಟು ಅಂದ್ರೆ 13/12. ಸೊ 13/12. ಓಕೆ, ಈ 12 ಕ್ಯಾನ್ಸಲ್ ಆದ್ರೆ ಇಲ್ಲಿ 1,000 ಆಯ್ತು. ಈ 1,000 ಕ್ಯಾನ್ಸಲ್ ಆಗಿ, ಸೊ ವಿ ಗೆಟ್ 100/13. ಸೊ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 7.6%. 7.6%. ಇದು GPSTR ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಆಗಿರೋದ್ರಿಂದ GPSTR ಯೂಶುವಲಿ SSLC ಗಿಂತಲೂ ಕಡಿಮೆ ಇರ್ತಕ್ಕಂಥ ಅಥವಾ SSLC ಲೆವೆಲ್ನ ಕ್ವಶನ್ಸ್ ಬರೋದ್ರಿಂದ ನಾವಿಲ್ಲಿ ಇಂಟ್ರೆಸ್ಟ್ ಏನಿದೆಯಲ್ಲ ಇದು ಸಿಂಪಲ್ ಇಂಟ್ರೆಸ್ಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಒಂದು ವೇಳೆ ಇದೇನಾದ್ರೂ ಹೈಯರ್ ಕ್ಲಾಸ್ನ ಏನು ರೆಫರೆನ್ಸ್ ಆಗಿ ಇಟ್ಕೊಂಡು ಕಂಡಕ್ಟ್ ಮಾಡೋಂಥ ಎಕ್ಸಾಮ್ ಆಗಿದ್ರೆ ಅಲ್ಲಿ ಯೂಶುವಲಿ ಇದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡಿ ಅಲ್ಲೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡ್ತಾರೆ. ಬಟ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇಲ್ಲಿಗೆ ಸದ್ಯಕ್ಕೆ ನಾವು ಯಾವ ಫಾರ್ಮುಲಾ ಬಳಸಿದ್ರೆ ಒಳ್ಳೆಯದು ಅಂತಂದ್ರೆ SI ಈಕ್ವಲ್ಸ್ ಟು PTR/100 ಈ ಫಾರ್ಮುಲಾದಿಂದ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾದರೆ ಅದು ಒಂದು ಆಯತವಾಗುತ್ತದೆ ಎಂದು ಸಾಧಿಸಿರಿ. ಇಫ್ ದ ಡಯಾಗನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ದೆನ್ ಶೋ ದಟ್ ಇಟ್ ಇಸ್ ಅ ರೆಕ್ಟಾಂಗಲ್. ಅಂದ್ರೆ ಒಂದು ಪ್ಯಾರಲೋಗ್ರಾಮ್ ಇದೆ ಇದರಲ್ಲಿ ಮತ್ತು ಅದರಲ್ಲಿ ಡಯಾಗನಲ್ಗಳು ಈಕ್ವಲ್ ಆಗಿದೆ. ಸೊ ಈ ರೀತಿ ಏನಾದರೂ ಇದ್ರೆ ಆ ಒಂದು ಪ್ಯಾರಲೋಗ್ರಾಮ್ ಅನ್ನ ನಾವು ರೆಕ್ಟಾಂಗಲ್ ಅಂತ ಕರೀತೀವಿ, ಅಥವಾ ಆ ಒಂದು ಪ್ಯಾರಲೋಗ್ರಾಮ್ ರೆಕ್ಟಾಂಗಲ್ ಆಗಿರುತ್ತೆ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಎ ರೆಫರೆನ್ಸ್ ಡಯಾಗ್ರಾಮ್. ಒಂದು ಪ್ಯಾರಲೋಗ್ರಾಮ್ ತಗೊಳ್ತೀನಿ. ಓಕೆ, ಇದಕ್ಕೆ ನೇಮ್ ಮಾಡೋಣ ABCD ಮತ್ತು ಡಯಾಗ್ನಲ್ಸ್ ಗಳ ಬೇಕು ನಮಗಿಲ್ಲಿ. ಸೊ AC ಒಂದು ಡಯಾಗ್ನಲ್, ಇನ್ನೊಂದು BD. ಡಯಾಗ್ರಾಮ್ ಪ್ರಕಾರ AC ಮತ್ತು BD ಎರಡು ಈಕ್ವಲ್ ಇಲ್ಲ, ಬಟ್ ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರಿಂದ ಪ್ಯಾರಲೋಗ್ರಾಮ್ ತರದ ಒಂದು ಡಯಾಗ್ರಾಮ್ ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಪ್ರೂಫ್ ನೋಡಿ.
ಕನ್ಸಿಡರ್ ಎ ಪ್ಯಾರಲೋಗ್ರಾಮ್, ಕನ್ಸಿಡರ್ ಎ ಪ್ಯಾರಲೋಗ್ರಾಮ್ ABCD. ಓಕೆ, ABCD ಅಂತ. ಸೊ ಇಲ್ಲಿ ABCD ಅನ್ನೋದೊಂದು ಪ್ಯಾರಲೋಗ್ರಾಮು ಅಂಡ್ AC and BD ಆರ್ ಡಯಾಗನಲ್ಸ್. AC and BD ಆರ್ ಡಯಾಗನಲ್ಸ್. ಪ್ಯಾರಲೋಗ್ರಾಮ್ ಅಂದ್ರೆ ಪ್ರಾಪರ್ಟೀಸ್ ಗೊತ್ತಿರಬೇಕು ನಮಗೆ. ಆಪೋಸಿಟ್ ಸೈಡ್ಸ್ ವಿಲ್ ಬಿ ಪ್ಯಾರಲಲ್ ಅಂಡ್ ದೇ ವಿಲ್ ಬಿ ಈಕ್ವಲ್. ಸೊ AB ಗೆ CD ಈಕ್ವಲ್ ಆಗಿರುತ್ತೆ, AD ಗೆ BC ಈಕ್ವಲ್ ಆಗಿರುತ್ತೆ. ಓಕೆ, ಇದನ್ನ ನಾವು ನೆಕ್ಸ್ಟ್ ಯೂಸ್ ಮಾಡ್ಕೊಳ್ತೀವಿ. ಅಂಡ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಡಯಾಗನಲ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿರೋದ್ರಿಂದ AC ಈಕ್ವಲ್ ಟು BD. ಇದು ಗಿವನ್ ಡಾಟಾ, ಅವರೇ ಕೊಟ್ಟಿರ್ತಕ್ಕಂಥದ್ದು, ಡಯಾಗನಲ್ಸ್ಗಳು ಈಕ್ವಲ್ ಆಗಿದೆ ಅಂತ. ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು ಈ ಪ್ಯಾರಲೋಗ್ರಾಮ್ ಒಂದು ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡಬೇಕು. ಡಯಾಗ್ರಾಮ್ ನೋಡಿದ್ರೆ ರೆಕ್ಟಾಂಗಲ್ ಅಲ್ಲ, ಬಟ್ ಡಾಟಾ ಪ್ರಕಾರ ನೋಡಿದ್ರೆ ರೆಕ್ಟಾಂಗಲ್ ಆಗ್ಬೇಕು. ಈಗ ಎರಡು ಟ್ರಯಾಂಗಲ್ಗಳು ಕನ್ಸಿಡರ್ ಮಾಡ್ತೀನಿ ನಾನು. ಟ್ರಯಾಂಗಲ್, ಇನ್ ಟ್ರಯಾಂಗಲ್ in triangle ADC, ಈ ಟ್ರಯಾಂಗಲ್ ಕೆಳಗಡೆ ಇದೆಯಲ್ಲ ADC, ಈ ಟ್ರಯಾಂಗಲ್ ಮತ್ತು BDC ಅಥವಾ BCD, ಈ ಎರಡು ಟ್ರಯಾಂಗಲ್ಗಳನ್ನು ಕನ್ಸಿಡರ್ ಮಾಡ್ತೀನಿ ನಾನು. ಇನ್ ಟ್ರಯಾಂಗಲ್ ADC ಅಂಡ್ ಟ್ರಯಾಂಗಲ್ BDC ಅಥವಾ BCD, ಈ ಎರಡು ಟ್ರಯಾಂಗಲ್ ಅಲ್ಲಿ AD ಈಸ್ ಈಕ್ವಲ್ ಟು BC, AD ಈಸ್ ಈಕ್ವಲ್ ಟು BC. ಯಾಕೆ ಅಂತಂದ್ರೆ ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್, ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್. ಸಿಮಿಲರ್ಲಿ CD ಈಕ್ವಲ್ ಟು DC, CD ಈಕ್ವಲ್ ಟು CD ಅಥವಾ CD ಈಕ್ವಲ್ ಟು DC. ಇದು ಯಾಕೆ ಅಂತಂದ್ರೆ ದೀಸ್ ಟು ಆರ್ ಕಾಮನ್ ಸೈಡ್ಸ್. ನೋಡಿ, ಎರಡು ಟ್ರಯಾಂಗಲ್ ಅಲ್ಲೂ ಅದಿದೆ. ADC ನಲ್ಲೂ DC ಅನ್ನೋ ಲೈನ್ ಇದೆ, BCD ನಲ್ಲೂ ಕೂಡ DC ಅನ್ನೋ ಸೈಡ್ ಇದೆ. ಸೊ ದೀಸ್ ಟು ಆರ್ ಕಾಮನ್ ಸೈಡ್ಸ್. ಎರಡು ಸೈಡ್ಗಳು ಈಕ್ವಲ್ ಆಯ್ತು. ಆಮೇಲೆ ಅವರೇ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂತಂದ್ರೆ AC ಈಸ್ ಈಕ್ವಲ್ ಟು BD ಅಂತ. ನೋಡಿ, AC ಅನ್ನೋದು ACD ಟ್ರಯಾಂಗಲ್ ಅಲ್ಲಿ ಇರ್ತಕ್ಕಂಥ ಒಂದು ಸೈಡು, ಇನ್ನು BD ಅನ್ನೋದು BCD ನಲ್ಲಿರ್ತಕ್ಕಂಥ ಒಂದು ಸೈಡು. ಸೊ AC ಈಕ್ವಲ್ ಟು BD, ಇದೇನಿದು ಗಿವನ್ ಡಾಟಾ, ಅವರೇ ಕೊಟ್ಟಿದ್ದಾರೆ. ಸೊ ಈ ಎರಡು ಟ್ರಯಾಂಗಲ್ ಅಲ್ಲಿ ಮೂರು ಸೈಡ್ಗಳು ಕರೆಸ್ಪಾಂಡಿಂಗ್ ಸೈಡ್ಗಳಿಗೆ ಈಕ್ವಲ್ ಆಗಿದೆ. AD ಗೆ BC, CD ಗೆ DC, AC ಗೆ BD. ಸೊ ಎರಡು ಟ್ರಯಾಂಗಲ್ ಅಲ್ಲಿ ಮೂರು ಕರೆಸ್ಪಾಂಡಿಂಗ್ ಸೈಡ್ಗಳು ಏನಾದ್ರೆ ಈಕ್ವಲ್ ಆಯ್ತು ಅಂತಂದ್ರೆ ಬೈ ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯಾ ಅಥವಾ ಕಾಂಗ್ರಿಯೆನ್ಸಿ ಪ್ರಾಪರ್ಟಿ ಪ್ರಕಾರ ಈ ಎರಡು ಟ್ರಯಾಂಗಲ್ಗಳು ಕಾಂಗ್ರಿಯೆಂಟ್ ಆಗ್ತವೆ. ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಟ್ರಯಾಂಗಲ್ ADC ಈಸ್ ಕಾಂಗ್ರಿಯೆಂಟ್ ಟು, ADC ಗೆ ಯಾವುದು ಕಾಂಗ್ರಿಯೆಂಟ್ ಆಗುತ್ತೆ ಅಂತಂದ್ರೆ ಟ್ರಯಾಂಗಲ್ BCD. ಯಾಕಂದ್ರೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಗಳನ್ನ ನೋಡಬೇಕು. A ಗೆ ಕರೆಸ್ಪಾಂಡಿಂಗ್ B, D ಗೆ ಕರೆಸ್ಪಾಂಡಿಂಗ್ C, C ಗೆ ಕರೆಸ್ಪಾಂಡಿಂಗ್ D. ಎಸ್, ADC ಈಸ್ ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ BCD. ಸೊ ಎರಡು ಟ್ರಯಾಂಗಲ್ಗಳು ಕಾಂಗ್ರಿಯೆಂಟ್ ಆಯ್ತು ಅಂತಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಗಳು ಈಕ್ವಲ್ ಆಗಿರುತ್ತೆ, ಕರೆಸ್ಪಾಂಡಿಂಗ್ ಆಂಗಲ್ಗಳು ಕೂಡ ಈಕ್ವಲ್ ಆಗಿರುತ್ತೆ. ಇಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ನಾನು ಯಾವ್ದು ತಗೊಳ್ತೀನಿ ಅಂತಂದ್ರೆ ಆಂಗಲ್ D ಮತ್ತು ಆಂಗಲ್ C ತಗೊಳ್ತೀನಿ. ಸೊ ದಿಸ್ ಇಂಪ್ಲೈಸ್ ಆಂಗಲ್ ADC ವಿಲ್ ಬಿ ಈಕ್ವಲ್ ಟು ಆಂಗಲ್ BCD. ಈ ಎರಡು ಆಂಗಲ್ಗಳು ಈಕ್ವಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ CPCT, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರಿಯೆಂಟ್ ಟ್ರಯಾಂಗಲ್ಸ್. ಹಾಗಾಗಿ D ಗೆ ಕರೆಸ್ಪಾಂಡಿಂಗ್ ಆಂಗಲ್ C ಆಗಿರೋದ್ರಿಂದ ಆ ಎರಡು ಆಂಗಲ್ಗಳು ಈಕ್ವಲ್ ಆಗಿರುತ್ತೆ. ಈಗ ಪ್ಯಾರಲೋಗ್ರಾಮ್ ನ ಒಂದು ಪ್ರಾಪರ್ಟಿ ಇದೆ. ನೌ ದೇರ್ ಇಸ್ ಅ ಪ್ರಾಪರ್ಟಿ
ಏನ್ ಪ್ರಾಪರ್ಟಿ ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ ಗಳನ್ನ ಆಡ್ ಮಾಡಿದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ಅಡ್ಜಸೆಂಟ್ ಆಂಗಲ್ ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಅಂತ. ಸೊ ಇನ್ ಎ ಪ್ಯಾರಲೋಗ್ರಾಮ್, ಯಾವುದೋ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ ಅಡ್ಜಸೆಂಟ್ ಆಂಗಲ್ ಗಳ ಸಮ್ಮು 180 ಡಿಗ್ರಿ ಬರೋದ್ರಿಂದ ಇನ್ ದ ಗಿವನ್ ಪ್ಯಾರಲೋಗ್ರಾಮ್ ಅಂತ ನೋಡೋಣ. ಇನ್ ದ ಗಿವನ್ ಪ್ಯಾರಲೋಗ್ರಾಮ್ ಆಂಗಲ್ ADC ಪ್ಲಸ್ ಆಂಗಲ್ BCD, ಈ ಎರಡು ಆಂಗಲ್ ಗಳು ಅಡ್ಜಸೆಂಟ್ ಆಂಗಲ್ಸ್. ADC ಗೆ BCD adjacent, so it is equal to 180. But we know that ADC is equal to BCD, BCD equal to ADC. Therefore ADC place ಅಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ BCD ಅಂತ ರಿಪ್ಲೇಸ್ ಮಾಡ್ತೀನಿ. So angle BCD plus angle BCD and it is equal to 180 degree. Angle BCD plus angle BCD ಅಂತಂದ್ರೆ 2 times of angle BCD and it is equal to 180 degree. So divide ಮಾಡಿದ್ರೆ angle BCD ಎಷ್ಟು ಡಿಗ್ರಿ ಬಂತು ಅಂತಂದ್ರೆ angle BCD is equal to 90 degree. So ಇಲ್ಲಿ BCD ಎಷ್ಟು ಡಿಗ್ರಿ ಬಂತು, ಇಲ್ಲಿ 90 ಡಿಗ್ರಿ ಬಂತು. ಬಟ್ ಡಯಾಗ್ರಾಮ್ ಅಲ್ಲಿ 90 ಇಲ್ಲ, ಬಟ್ ಥಿಯರಿಟಿಕಲಿ ಎಷ್ಟು ಬಂತು ಅಂದ್ರೆ 90 ಡಿಗ್ರಿ ಬಂತು. ಸಿನ್ಸ್ ADC is equal to BCD, since angle ADC is equal to angle BCD and just now we came to know that angle BCD is equal to 90 degree, from this we can say that angle ADC will be equal to 90 degree. So angle BCD nu 90 degree, angle ADC kuda nu 90 degree. Similarly we can show that similarly we can show that angle DAB equal to angle ABC equal to 90 degree. So ಇದೇ ರೀತಿ ನಾವೇನ್ ಮಾಡಬಹುದು ಅಂದ್ರೆ angle A ಕೂಡ 90 ಡಿಗ್ರಿ, angle B ಕೂಡ 90 ಡಿಗ್ರಿ ಇದೆ ಅಂತ ಪ್ರೂವ್ ಮಾಡಬಹುದು. ಸೊ ಇಲ್ಲೇನಾಯ್ತು ಅಂತಂದ್ರೆ ಕ್ಲಿಯರ್ಲಿ ಆಪೋಸಿಟ್ ಸೈಡ್ಸ್, ದಟ್ ಈಸ್ AB is equal to CD and AD equal to BC. ಇದು ಪ್ಯಾರಲೋಗ್ರಾಮ್ ಪ್ರಾಪರ್ಟಿಯಿಂದ ಬಂತು. ಆಲ್ಸೋ ಆಲ್ ದ interior angles are equal to 90 degree. ಸೊ ಆಪೋಸಿಟ್ ಸೈಡ್ ಗಳು ಈಕ್ವಲ್ ಆಗಿದ್ದು ಇಂಟೀರಿಯರ್ ಆಂಗಲ್ ಗಳು, ಪ್ರತಿ ಇಂಟೀರಿಯರ್ ಆಂಗಲ್ 90 ಡಿಗ್ರಿ ಇದೆ ಅಂತಂದ್ರೆ ಆ ಒಂದು ಕ್ವಾಡ್ರಿಲ್ಯಾಟರಲ್ ಏನಾಗಿರುತ್ತೆ ಅಂತಂದ್ರೆ ಒಂದು ರೆಕ್ಟಾಂಗಲ್ ಆಗಿರುತ್ತೆ. ದಿಸ್ ಇಂಪ್ಲೈಸ್ ದಟ್ ABCD is a rectangle. So this is how we will prove that from this given data the given parallelogram is a rectangle. So in the next video we shall solve 4 more questions.